ಆಸ್ಟ್ರೋ ಪೂಜಾ ಪ್ರಸ್ತುತಪಡಿಸುವ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಮೃಗಾಂಕ ರಾಶಿ ಚಕ್ರ ಉಪವಿಭಾಗದಲ್ಲಿ ಇದೀಗ ವೃಶ್ಚಿಕ ರಾಶಿಯವರ ಆಗಸ್ಟ್ ತಿಂಗಳಿನ ಮಾಸ ಭವಿಷ್ಯದ ಬಗ್ಗೆ ನಾವು ಗಮನ ಹರಿಸೋಣ. ವೃಶ್ಚಿಕ ರಾಶಿಯವರಿಗೆ ವ್ಯಯಾಧಿಪತಿ ಸಪ್ತಮಾಧಿಪತಿ ಆಗಿರತಕ್ಕಂಥ ಶುಕ್ರ ಅಷ್ಟಮದಲ್ಲಿ 1ನೇ ತಾರೀಕಿಂದ 20ನೇ ತಾರೀಕಿವರೆಗೂ ಸಂಚಾರ, ನಂತರ ನವಮದಲ್ಲಿ ಅಂದರೆ 9ನೇ ಭಾವದಲ್ಲಿ 20ರಿಂದ 30ನೇ ತಾರೀಕಿವರೆಗೂ ಸಂಚಾರ ಆಗತಕ್ಕಂಥದ್ದು. ಸೊ 1ನೇ ತಾರೀಕಿಂದ 20ನೇ ತಾರೀಕಿವರೆಗೂ ಬಹಳ ವಿಚಾರಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕಾರಣ ಏನಂತಂದರೆ ಖರ್ಚು ವೆಚ್ಚಗಳು ನಿಮ್ಮ ಕೈ ಜಾರಿ ಹೋಗ್ತಕ್ಕಂಥ ಸಾಧ್ಯತೆಗಳು, ಅದೇ ಪ್ರಕಾರ ಮಾನಸಿಕವಾದಂಥ ನೆಮ್ಮದಿ ನಿಮಗೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ, ಕೆಲವರಿಗೆ ಕೆಲಸದ ಒತ್ತಡಗಳು ಜಾಸ್ತಿ ಆಗ್ತಕ್ಕಂಥದ್ದು, ಮತ್ತು ಈ ಒಂದು ವಿವಾಹಕ್ಕೆ ಸಂಬಂಧಪಟ್ಟಾಗ ಯಾರ್ಯಾರು ಪ್ರಯತ್ನಗಳು ಮಾಡ್ತಾ ಇರ್ತೀರಾ ಅವ್ರಿಗೆಲ್ರಿಗೂ ಅಷ್ಟೇ ಒಂದು ನಿರಾಶೆ, ಎಲ್ಲೋ ಒಂದು ಹಂತದಲ್ಲಿ ಒಂದು ಅಡ್ವರ್ಸ್ ಆಗಿರತಕ್ಕಂಥ ಒಪಿನಿಯನ್ ನಿಮಗೆ ಬರತಕ್ಕಂಥ ಸಾಧ್ಯತೆಗಳು ಇವೆಲ್ಲವೂ ಗೋಚರವಾಗ್ತಾ ಇದೆ. ಅದೇ ಪ್ರಕಾರ ವಿಶೇಷವಾಗಿ ಯಾರೋ ದೂರದ ವ್ಯಕ್ತಿಯಿಂದ, ದೂರದ ಸಂಬಂಧಿಯಿಂದ ನಿಮಗೆ ಒಂದು ಸಣ್ಣ ಆಘಾತ, ಒಂದು ಸಣ್ಣ ಸಮಸ್ಯೆ ಉದ್ಭವ ಆಗ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಒಂದು ಹೆಣ್ಣಿನಿಂದಲೂ ಸಹ ಸಮಸ್ಯೆ ಆಗ್ತಕ್ಕಂಥದ್ದಿದೆ, ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಊಟ ವಿಚಾರಗಳಲ್ಲಿ ಎಲ್ಲಾದರೂ ಹೊರಗಡೆ ಹೋದಾಗ ಶುಭ ಅಶುಭ ಅಂತ ನೋಡದೆ ಎಲ್ಲಂದರಲ್ಲಿ ಊಟ ಮಾಡೋದನ್ನು ಈ ಸಮಯದಲ್ಲಿ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಸ್ವಲ್ಪ ಮಡಿ ಮೈಲಿಗೆ ನಿಮ್ಮ ಆಚಾರ ವಿಚಾರಗಳನ್ನು ನೀವು ಅನುಸರಿಸ್ಕೊಂಡಿದ್ದಾದಲ್ಲಿ ಒಳ್ಳೆಯದಾಗುತ್ತೆ ನಿಮಗೆ. ಇನ್ನು ರವಿಯ ಸಂಚಾರ ನಾವು ನೋಡಿದ್ದಾದಲ್ಲಿ ವೃಶ್ಚಿಕ ರಾಶಿಯವರಿಗೆ 9ನೇ ಮನೆಯಲ್ಲಿ ರವಿಯ ಸಂಚಾರ ಆಗ್ತಕ್ಕಂಥದ್ದು ಪೂರ್ವ ಪುಣ್ಯ ಸ್ಥಾನದಲ್ಲಿ. ಈ ಸಮಯದಲ್ಲಿ ನಿಮ್ಮ ಹಿರಿಯರನ್ನು ನೀವು ಎಷ್ಟು ಸೇವೆ ಮಾಡ್ತೀರಾ, ನಿಮ್ಮ ತಂದೆ ತಾಯಿ ಆಗ್ಬೋದು, ನಿಮ್ಮ ಅಜ್ಜ ಅಜ್ಜಿ ಆಗಿರ್ಬೋದು, ಯಾರನ್ನು ನೀವು ಎಷ್ಟು ಸ್ಮರಣೆಯನ್ನು ಮಾಡ್ಕೊಳ್ತೀರಾ, ಅವ್ರಿಗೆಷ್ಟು ಸೇವೆಯನ್ನು ಮಾಡ್ತೀರಾ, ಅಷ್ಟು ಒಳ್ಳೆಯದನ್ನು ಪಡ್ಕೊಳ್ತೀರಾ ನೀವು. ಅವರ ಆಶೀರ್ವಾದವೇ ನಿಮಗೆ ವಜ್ರಕವಚವಾಗಿ ನಿಮ್ಮನ್ನು ಕಾಪಾಡತಕ್ಕಂಥ ಸಾಧ್ಯತೆ ಇದೆ. ಅದೇ ಪ್ರಕಾರವಾಗಿ 10ನೇ ಮನೆಗೆ ರವಿ ಬಂದಾಗಲೂ ಅಷ್ಟೇ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒತ್ತಡ ನಿಮಗೆ ಬರತಕ್ಕಂಥ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮ್ಮ ಜೊತೆಲಿರತಕ್ಕಂಥ ಒಂದು ಸಹೋದ್ಯೋಗಿಗಳು ಏನೋ ಒಂದು ಪಿತೂರಿ ಮಾಡಿ ನಿಮಗೆ ಸಿಗಬೇಕಾಗಿರೋ ಅವಕಾಶಗಳನ್ನು ತಪ್ಪಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮಗೆ ಕೊಟ್ಟಿರತಕ್ಕಂಥ ಜವಾಬ್ದಾರಿಗಳಲ್ಲಿ ಕೆಲಸಗಳಲ್ಲಿ ತಪ್ಪು ಹುಡುಕ್ತಕ್ಕಂಥ ಒಂದಷ್ಟು ವ್ಯಕ್ತಿಗಳು ಸಹ ಸಾಕಷ್ಟು ಜನ ಇರ್ತಾರೆ, ಎಚ್ಚರಿಕೆಯಿಂದ ಇರಬೇಕು. ತುಂಬ ಡೆಲಿಕೇಟ್ ಆಗಿರತಕ್ಕಂಥ ಮ್ಯಾಟ್ರಸ್ನ ಮತ್ತು ಒಂದು ಡಾಕ್ಯುಮೆಂಟ್ಗಳಲ್ಲಿ ಯಾರ್ಯಾರು ಹ್ಯಾಂಡಲ್ ಮಾಡ್ತೀರಾ ಆ ಥರದವರು ಅಷ್ಟೇ ಈ ಸಮಯದಲ್ಲಿ ಅಂದರೆ 17ನೇ ತಾರೀಕಿಂದ 30ನೇ ತಾರೀಕಿನವರೆಗೂ ಸಹ ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಒಂದು ಸಮಯ ಆಗಿರುತ್ತೆ, ಎಚ್ಚರಿಕೆ ಇರಲಿ. ವೃಶ್ಚಿಕ ರಾಶಿಯವರು ಈ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಇರತಕ್ಕಂಥದ್ದು 2 ವಿಶೇಷವಾದ ಪರಿಹಾರಗಳು ಆಗಿರುತ್ತವೆ. ಮೊದಲನೆಯದು, ಪಾಡ್ಯಮಿ ದಿವಸ ನೀವು ನವಗ್ರಹಗಳಿಗೆ ಪಂಚಾಮೃತಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು. ಉಡುಪಿ ಕ್ಷೇತ್ರದಲ್ಲಿ ಆಸ್ಟ್ರೋ ಪೂಜಾ ವತಿಯಿಂದ ಇದನ್ನು ಆಯೋಜಿಸಲಾಗಿದೆ, ಅಲ್ಲಿ ನೀವು ಭಾಗವಹಿಸಬಹುದು. ಆನ್ಲೈನ್ ಮುಖಾಂತರನೂ ಸಹ ಇದರಲ್ಲಿ ಭಾಗವಹಿಸಬಹುದು. ಅದೇ ರೀತಿ ವಾರಾಹಿ ಜಯಂತಿಯ ದಿವಸ ವಾರಾಹಿ ದೇವಿಗೆ ಸಂಬಂಧಪಟ್ಟಂಥ ಶಕ್ತಿಪೀಠ ಉತ್ತರಾಖಂಡದಲ್ಲಿ ಒಂದು ವಿಶೇಷವಾದ ದೇವಸ್ಥಾನ ಇದೆ, ಅಲ್ಲಿ ವಾರಾಹಿ ದೇವಿಯ ಹೋಮವನ್ನು ಸಹ ನಾವು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜ್ಯೋತಿಷ ಸಲಹೆ ಮಾರ್ಗದರ್ಶನಕ್ಕೆ ಹಾಗೂ ಎಲ್ಲ ರೀತಿಯಾದಂಥ ಪೂಜಾ ಹೋಮಗಳ ಒಂದು ಮಾಹಿತಿಗಾಗಿ, ವಾಸ್ತು ಸಲಹೆಗಳಿಗಾಗಿ astropooja.com ಗೆ ಭೇಟಿ ನೀಡಿ ಅಥವಾ ನಿಮ್ಮ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ.